ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಮೊದಲ ಬಾರಿಗೆ ಒಂದು ಸಾಧಕರ ಒಂದು ಪರಿಚಯವನ್ನು ನಾವು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ತಿದ್ದೇವೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, SDA ಪರೀಕ್ಷೆಯನ್ನು ನೀವು ಎದುರಿಸ್ತಿದ್ದೀರಿ. ಅದರ ನಂತರ ನಿಮ್ಮ ಟಾರ್ಗೆಟ್ ಇರೋದೇ ಗ್ರೂಪ್ ಸಿ ಪರೀಕ್ಷೆಗೆ ರಾಜ್ಯಾದ್ಯಂತ ಅನೇಕ ಸ್ಪರ್ಧಾಕಾಂಕ್ಷಿಗಳು ತುಂಬ ಓದ್ತಿದ್ದಾರೆ. ಅದರ ಒಂದು ಕಲ್ಪನೆ ಏನಿದೆ ಅಂದರೆ, ಗ್ರೂಪ್ ಸಿ ಎಕ್ಸಾಮ್ ಭಾಳ ಟಫ್ ಇರುತ್ತೆ. ಅದರಲ್ಲಿ ಪೇಪರ್ 2 ಸಹ ಅಷ್ಟೇ ಟಫ್ ಇರುತ್ತೆ. ಇನ್ನು ಸಾಮಾನ್ಯ ಅಧ್ಯಯನಂತರೂ KS ಪ್ರಿಲಿಮ್ಸ್ ಲೆವೆಲ್ ಹೊತ್ತು ಅದಕ್ಕಿಂತ ಹೆಚ್ಚು ಟಫ್ ಇರುತ್ತೆ ಅಂತ ಒಂದು ಕಲ್ಪನೆ ಇದೆ. ಅದು ಕಲ್ಪನೆ ಏನು ತಪ್ಪು ಅಂತ ಅನ್ನೋಂಗಿಲ್ಲ, ಅದು ಅಷ್ಟು ಟಫೇ ಇರುತ್ತೆ. ಬಟ್ ಅದನ್ನು ಅಧ್ಯಯನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಮೇಲೆ ಅದು ಟಫ್ನೆಸ್ ನಮ್ಗೆ ಡಿಪೆಂಡ್ ಆಗಿರುತ್ತೆ. ಅಂಥ ಒಂದು ಗ್ರೂಪ್ ಸಿ ಪರೀಕ್ಷೆಯ ಸಿದ್ಧತೆಯನ್ನು ಹೇಗೆ ಮಾಡಬೇಕು, ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು, ಈಗ ಪತ್ರಿಕೆ 2ರಲ್ಲಿ 70ಕ್ಕಿಂತ ಹೆಚ್ಚು ಅಂಕಗಳನ್ನ ಹೇಗೆ ಪಡಿಬೇಕು. ಆ್ಯಕ್ಚುಲಿ ಗ್ರೂಪ್ ಸಿಯಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಇರೋದೇ ಪೇಪರ್ 2. ಎಲ್ಲರೂ ಏನು ಮಾಡ್ತಾರೆ, ಪೇಪರ್ 1 ಅದೇ ಹಿಸ್ಟ್ರಿ, ಅದೇ ಜಿಯೋಗ್ರಫಿ, ಅದೇ ಪೊಲಿಟಿ, ಅದೇ ಸೈನ್ಸು ಅದನ್ನೇ ಓದ್ತಾರೆ. ಬಟ್ ಸ್ವಲ್ಪ ಎಫರ್ಟ್ ಹಾಕಿದರೆ ಗ್ರೂಪ್ ಸಿ ಪೇಪರ್ 2ನಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅಲ್ಲೇ ಮೇನ್ ಅಪಾಯಿಂಟ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಒಂದು ಗ್ರೂಪ್ ಸಿ ಪರೀಕ್ಷೆ ಎದುರಿಸಿ ಈಗಾಗಲೇ ಆಮೇಲೆ ಮುರಾರ್ಜಿ ಸ್ಕೂಲಲ್ಲಿ FD ಆಗಿ ಸೆಲೆಕ್ಟ್ ಆದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಂತೋಷ್ ಎಂಕೆ ಅವರ ಬಗ್ಗೆ ಸಂತೋಷ್ ಎಂಕೆ ಅವರು ಇವತ್ತು ಗ್ರೂಪ್ ಸಿ ಪರೀಕ್ಷೆಯನ್ನು ಹೇಗೆ ಎದುರಿಸ್ಬೇಕೆಂಬುದ್ರ ಬಗ್ಗೆ ನಾವು ಸವಿವರಾಗಿ ಅವರು ತಿಳಿಸಿ ಹೇಳ್ತಾರೆ. ಸಂತೋಷ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಫಾರ್ ಸೆಲೆಕ್ಟೆಡ್ ಗ್ರೂಪ್ ಸಿ ಎಕ್ಸಾಮಿನೇಷನ್. ಇವರು 2017ರ ಬ್ಯಾಚ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಈಗ ಸಂತೋಷ್ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಅವರು ಪರಿಚಯ ಮಾಡ್ತೀವಿ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಸಂತೋಷ್ ಜಮ್ಕಿ. ನಾನು 2017ರ KPSCಯಲ್ಲಿ ನಡೆದ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ತೇರ್ಗಡೆ ಕರ್ನಾಟಕ ರಾಜ್ಯಕ್ಕೆ 164 ರ್ಯಾಂಕ್ ತೆಗೋದ್ರ ಮುಖಾಂತರ ಪ್ರಸ್ತುತ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ BDಯಲ್ಲಿ ಪ್ರಥಮ ದರ್ಜೆ ಕಾರ್ಯ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿವಸ ನಾವು ಡಿಸೆಂಬರ್ 4ರಂದು ನಡೆಯುವ ಗ್ರೂಪ್ ಸಿ ಎಕ್ಸಾಮ್ ಬಗ್ಗೆ, ಸ್ಟ್ರಾಟರ್ಜಿ ಬಗ್ಗೆ ನಾವು ಸ್ವಲ್ಪ ಸವಿವರವಾಗಿ ಡಿಸ್ಕಷನ್ ಮಾಡೋಣ. ಸೊ ಎಲ್ಲರಿಗೂ ಏನಿರುತ್ತೆ, ಗ್ರೂಪ್ ಸಿ ಎಕ್ಸಾಮ್ ಸ್ವಲ್ಪ ಡಿಫಿಕಲ್ಟ್ ಅಂತ ಟ್ರೀಟ್ ಮಾಡ್ತಾರೆ. ಈ ಗ್ರೂಪ್ ಸಿ ಎಕ್ಸಾಮ್ಸ್ ಯಾವ ರೀತಿಯಾಗಿರ್ತದೆ, ದ ಡಿಫಿಕಲ್ಟಿ ಆಫ್ ದ ಕ್ವಶನ್ ಪೇಪರ್. ಈ ಗ್ರೂಪ್ ಸಿ ಎಕ್ಸಾಮ್ ಏನಾಗಿಬಿಟ್ಟಿರ್ತದೆ, UPSC ಲೆವೆಲ್ ನಾವು ಓದಿದಾಗ ಈ ಗ್ರೂಪ್ ಸಿ ಎಕ್ಸಾಮು ಈಸಿ ಆಗ್ತದೆ. UPSC ಮತ್ತು KS ಆವಾಗ ಮಾತ್ರ ಗ್ರೂಪ್ ಸಿ ಎಕ್ಸಾಮ್ಸನ್ನು ನಾವು ಚೆನ್ನಾಗಿ ಮಾಡ್ಬೋದು. ಈ ನಾರ್ಮಲ್ SDA FDA ಕ್ವಶನ್ ಪೇಪರಲ್ಲಿ ಏನಿರುತ್ತೆ, ಪ್ರಾಕ್ಚುವಲ್ ಕ್ವಶನ್ಸಸ್ಸು ಜಾಸ್ತಿ ಇರ್ತದೆ. ಈ ಗ್ರೂಪ್ ಸಿ ಎಕ್ಸಾಮ್ ಒಳಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಪೇಪರ್ ಇರ್ತದೆ. ನಾವು ಈ ಗ್ರೂಪ್ ಸಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕಂದ್ರೆ ವಿಜಯನ್ IAS ಆ ರೀತಿಯಾಗಿ ಅಲ್ಲಿ ಅಂತ ಕ್ವಶನ್ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಗ್ರೂಪ್ ಸಿಯನ್ನು ಮಾಡಬೇಕಾಗ್ತದೆ. ಈ ಗ್ರೂಪ್ ಸಿ ಎಕ್ಸಾಮ್ ಬಂದುಬಿಟ್ಟು 200 ಕ್ವಶನ್ಸ್ ಇರ್ತವೆ ಗ್ರೂಪ್ ಸಿ ಎಕ್ಸಾಮ್ದಲ್ಲಿ, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಒಳಗೆ ಏನಿರುತ್ತೆ, ಜನರಲ್ ನಾಲೆಡ್ಜು, ಅಲ್ಲಿ ಏನೇನು ಬರ್ತದೆ ಅಂದರೆ ಇಂಡಿಯನ್ ಪೊಲಿಟಿ, ಹಿಸ್ಟ್ರಿ, ಎಕಾನಮಿ, ಮೆಂಟಲ್ ಎಬಿಲಿಟಿ, ಕರ್ನಾಟಕ ಹಿಸ್ಟ್ರಿ, ಸೊ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಕರೆಂಟ್ ಅಫೇರ್ಸ್ ಇವೆಲ್ಲ ಬಿಟ್ಬಿಟ್ಟು 100 ಮಾರ್ಕ್ಸ್ಗೆ ಇದು ಪೇಪರ್ 1. ಇನ್ನು ಪೇಪರ್ 2 ಬಂದುಬಿಟ್ಟು 100 ಮಾರ್ಕ್ಸ್ ಇರ್ತದೆ. ದ ಮೆರಿಟ್ ಡಿಸೈಡಿಂಗ್ ಪಾರ್ಟ್, ಈ ನಾವು ಪೇಪರ್ 2 ಏನೈತಿ ಮೆರಿಟ್ ಡಿಸೈಡ್ ಆಗೋದು ನಮ್ಮದು ಪೇಪರ್ 2 ಅಲ್ಲಿ. ನಾವು ಏನು ಕಾನ್ಸಂಟ್ರೇಟು ಪೇಪರ್ 2 ಮಾಡಬೇಕು. ಇಲ್ಲೇನು ಬಂದುಬಿಟ್ಟು 35 ಕನ್ನಡ, 35 ಇಂಗ್ಲೀಷು, 30 ಕಂಪ್ಯೂಟ್ರು. ಸೊ ಟೋಟಲ್ 100 ಮಾರ್ಕ್ಸ್ ಏನಿದು ಪೇಪರ್ 2. ಪೇಪರ್ 2 100 ಮಾರ್ಕ್ಸು, ಇದು ನಮ್ದು ಮೆರಿಟ್ ಡಿಸೈಡ್ ಆಗ್ತದೆ. ನಾವು ಜಾಸ್ತಿ ಏನು ಮಾಡ್ತೀವಿ, ಪದೇ ಪೇಪರ್ 1ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ನಾವು ಪೇಪರ್ 1ಗೆ ಕೊಟ್ಟಂಥ ಟೈಮನ್ನು ಪೇಪರ್ 2ಗೆ ಕೊಡೋದಲ್ಲ. ಸೊ ನಾವು ಪೇಪರ್ 2ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಸೊ ನಾವು ಕನ್ನಡ ಅಂತ ಕೂಡ ಇಲ್ಲಿ ನೆಗ್ಲಿಜೆನ್ಸ್ ಮಾಡೋಂಗಿಲ್ಲ. ಗ್ರೂಪ್ ಸಿ ಎಕ್ಸಾಮ್ ಕನ್ನಡ ಸುರು ಕೂಡ ಡಿಫಿಕಲ್ಟೀಸ್ ಇರ್ತದೆ, ಇಂಗ್ಲೀಷು, ಕಂಪ್ಯೂಟ್ರು. ಈಗ ನಾವು ಪೇಪರ್ 2 ಬಗ್ಗೆ ನಾವು ಮಾತಾಡಿದ್ರೆ ಪೇಪರ್ 2ಗೆ ಯಾವ ರೀತಿಯಾಗಿ ನಾವು ಸ್ಟ್ರಾಟಜಿಯನ್ನು ಹಾಕೋಬೇಕು. ಸೊ ನಾವು ಪೇಪರ್ 2 ಫಸ್ಟ್ ಪಾರ್ಟು ಕನ್ನಡ. ಸೊ ಕನ್ನಡ 35 ಇದೆ. ಈ ಕನ್ನಡ 35 ಒಳಗೆ ನಾವು ಏನು ಮಾಡಬೇಕು, ಸೊ 35 ಔಟ್ ಆಫ್ 35 25 ಆ್ಯಂಡ್ ಅಬೋವ್ ತೊಗೋಬೇಕಂದ್ರೆ ನಾವು ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಹಾಕಬೇಕು. ಈಗ ನಾವು ಏನು ಮಾಡಬೇಕು, ಫಸ್ಟ್ ಕೆಲಸ ಏನು ಮಾಡಬೇಕು, 6 to 12 ಕನ್ನಡ ಬುಕ್ಸ್ ಒಳಗಿನ ವೊಕ್ಯಾಬುಲರೀಸ್, ಡಿಫಿಕಲ್ಟ್ ವರ್ಡ್ಸ್, ಅಲ್ಲಿಯ ಭಾಷಾಭ್ಯಾಸ, ಆ ಎಲ್ಲ ಗ್ರಾಮರ್ ಪೋರ್ಷನನ್ನು ನಾವು ನೋಟ್ ಮಾಡ್ಕೊತಿರ್ಬೇಕು. ಅದು ಕನ್ನಡದ ಬಗ್ಗೆ. ಮತ್ತು ಅದು ಪದಕೋಶ, ಕನ್ನಡ ಸಾಹಿತ್ಯ ಪರಿಷತ್ತಿನವರು ಬರೆದ ಪದಕೋಶನೂ ಕೂಡ ನಾವು ಅಲ್ಲಿಯ ಡೇ ಬೈ ಡೇ ಡಿಫಿಕಲ್ಟ್ ವರ್ಡ್ಸನ್ನು ನೋಡ್ಕೊತ ಹೋಗಬೇಕು. ಮತ್ತು ಇನ್ನೇನು ಸಮಾನಾರ್ಥಕ, ವಿರುದ್ಧಾರ್ಥಕ ಇವೇನು ಬರ್ತಾವಲ್ಲ, ಈ ಪ್ರಜಾವಾಣಿ ಅಂತಹ ಪೇಪರ್ದಲ್ಲಿ ಬರುವಂತಹ ಡಿಫಿಕಲ್ಟಿ ವರ್ಡ್ಸನ್ನು ನಾವು ಡೇ ಬೈ ಡೇ ನೋಟ್ ಮಾಡ್ಕೊತ ಹೋದಲ್ಲಿ ನಮಗದು ಈಸಿ ಆಗ್ತದೆ.
ಸೊ ಕಾಗುಣಿತ ದೋಷವನ್ನು ನಾವು ಯಾವುದೇ ರೀತಿಯಾಗಿ ಮಾಡಬಾರ್ದು ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಜಂಟಿ ನಿರ್ದೇಶಕರು ಇವೆಲ್ಲ ನಮ್ಮ ಡೈಲಿ ನ್ಯೂಸ್ ಪೇಪರಲ್ಲಿ ಬರ್ತಿರ್ತಾವ, ಅವನೇನು ಬೇಡ್ತಾನೆ ಎಕ್ಸಾಮ್ ಒಳಗೆ ಕೇಳ್ತಾನೆ, ಆ ರೀತಿಯಾಗಿ ಅವನ್ನ ಐಡೆಂಟಿಫೈ ಮಾಡ್ಕೋಬೇಕು. ಮತ್ತು ನಾವೇನು ಈ KPSC ರೆಫರ್ ಮಾಡಿದ್ದು ಈ ಕನ್ನಡ ಸಾಹಿತ್ಯ ಪರಿಷತ್ ಅವರ ಬರೆದಂಥ ಅದು ಕನ್ನಡ ಬುಕ್ಕು ಮತ್ತು KM ಸುರೇಶ್ ಅವರದು, ಕೀರ್ತಿನಾಥ್ ಕುಲಕೋಟೆ, ಇವೆಲ್ಲ ಸಾಹಿತ್ಯ ಪೋರ್ಷನ್ಗೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು. KPSC ಗ್ರೂಪ್ ಸಿ ಒಳಗೆ ಸಾಹಿತ್ಯ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ, ಅಲ್ಲಿ ಆಳವಾಗಿ ಕೇಳ್ತಿರ್ತಾನೆ ಒಳಗಿಂದ ಪೋರ್ಷನ್. ಈಗ ಮಳೆಗಾಲಲ್ಲಿ ಮದುಮಗಳು ಆ ಕುವೆಂಪು ಅವ್ರದ್ದು ನಾನು ಮುಖ್ಯ ನೀನು ಮುಖ್ಯ ಐತಿಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಕ್ವಶನನ್ನು ಕೇಳ್ತಿರ್ತಾನೆ. ಆ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ 35 ಕ್ವಶನ್ಸಿಗೆ ನಾವೊಂದು 25 ಆ್ಯಂಡ್ ಅಬೋವ್ ನಾವು ತೊಗೊಂಡ್ರೆ ಕನ್ನಡ ಸೇಫ್ ಜೋನ್. ವಿತ್ ನೆಗೆಟಿವ್ ತೆಗೆದು ಹೇಳ್ತಾ ಇದ್ದೇನೆ, ನೆಗೆಟಿವ್ ತೆಗಿಬೇಕು. 0.25 ನೆಗೆಟಿವ್ ಇದೆ. ಮತ್ತು ನೆಕ್ಸ್ಟ್ ಏನು ಬಂತು ಇಂಗ್ಲೀಷ್. ಸೊ ನಾವು ಇಂಗ್ಲೀಷ್ ಬಗ್ಗೆ ಮಾತನಾಡಬೇಕು. ಇಂಗ್ಲೀಷ್ ಕೂಡ ಇದೇನು ಡಿಫಿಕಲ್ಟಿ ಇಲ್ಲ, ನಾವು ವಿ ಕ್ಯಾನ್ ಸ್ಕೋರ್ ಬೆಟರ್ ದೆನ್ ಇಂಗ್ಲೀಷ್ ಒಳಗೆ ನಾವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಕನ್ನಡಕ್ಕಿಂತನೂ ಕೂಡ. ಇಲ್ಲಿ ನಾವು ಏನು ಮಾಡಬೇಕು, ಡೈಲಿ ಹಿಂದೂ ನ್ಯೂಸ್ ಪೇಪರ್ದಲ್ಲಿನ ಡಿಫಿಕಲ್ಟ್ ವರ್ಡ್ಸನ್ನು ನೋಟ್ ಮಾಡ್ಕೋಬೇಕು. ಮತ್ತು ಬೇಸಿಕ್ ಇಂಗ್ಲೀಷ್ ನಮ್ಮದು ಸ್ಕೂಲ್ ಲೆವೆಲ್ ಏನಿರ್ತದಲ್ಲ, ಗ್ರಾಮರ್ ಪೋರ್ಷನ್ ಅಂದರೆ ರನ್ ಅಂಡ್ ಮಾರ್ಟಿನ್ ಅವರು ಬರೆದಂಥ ಬುಕ್ಸ್ ಆಗಲಿ, ಆ್ಯಕ್ಟಿವ್ ವೈಸು ಪ್ಯಾಸಿವ್ ವೈಸು ಡಿಗ್ರೀಸು ಅವು ನೋಡ್ಕೋಬೇಕು. ಮತ್ತು JD ಮೂರ್ತಿ ಅವರು ಬರೆದ ಪುಸ್ತಕ ಕೂಡ ಇಂಗ್ಲೀಷನ್ನು ಯೂಸ್ಫುಲ್ ಆಗ್ತೈತಿ. ಸೊ ನಾವು ಇಂಗ್ಲೀಷನ್ನು ಏನು ಮಾಡಬೇಕು, ಈಗ ಜನರಲ್ FDA SDA ಕ್ವಶನ್ ಪೇಪರ್ ಏನು ನಡೆಸ್ತಾನಲ್ಲ, ಆ ಜನರಲ್ FDA ಒಳಗೆ ಜನರಲ್ ಕನ್ನಡ ಇರ್ತದೆ. ಜನರಲ್ ಕನ್ನಡ ಜೊತೆನ ಜನರಲ್ ಇಂಗ್ಲೀಷ್ ಕ್ವಶನ್ ಪೇಪರ್ ಕೊಟ್ಟಿರ್ತಾನೆ 100 ಮಾರ್ಕ್ಸ್. ನಾವು ಯಾರು ಜನರಲ್ ಕನ್ನಡ ತೊಗೊಂಡಿರ್ತಾರಲ್ಲ ಅವ್ರು ಜನರಲ್ ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡ್ತಿರೋದಿಲ್ಲ. ನಾವು ಏನು ಮಾಡಬೇಕು, ಗ್ರೂಪ್ ಸಿ ಪ್ರಿಪ್ರೇಷನ್ ಅಂತಂದರೆ SDA ಹಿಂದಂತ ನಡೆದಂತಹ SDA ಮತ್ತು FDA ಕ್ವಶನ್ ಪೇಪರ್ ಒಳಗಿನ ಜನರಲ್ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಜನರಲ್ ಇಂಗ್ಲೀಷ್ ಕ್ವಶನ್ ಪೇಪರನ್ನು ನಾವು ಸಾಲ್ವ್ ಮಾಡ್ಕೊತ ಹೋಗಬೇಕು. ಆ ಜನರಲ್ ಇಂಗ್ಲೀಷ್ ಕ್ವಶನ್ ಪೇಪರ್ನಲ್ಲಿರುವ ಡಿಫಿಕಲ್ಟಿ ವರ್ಡ್ಸ್ ಅವನ್ನ ನಾವು ಗೂಗಲ್ ಮಾಡಿಬಿಟ್ರೆ ಅದ್ರ ಬ್ಯಾಕ್ಗ್ರೌಂಡ್ ನಾವು ತಿಳ್ಕೊಬೇಕು. ಆ ಸೆಂಟೆನ್ಸ್ ಫಾರ್ಮೇಷನ್ನು ಅವೆಲ್ಲ ಪ್ರಿಪೋಸಿಷನ್ಸು ಗ್ರಾಮರ್ ಪೋರ್ಷನ್ ಏನು ಬರ್ತದಲ್ಲ ಅವೆಲ್ಲ ನಾವು ಚೆನ್ನಾಗಿ ನಾವು ಅದನ್ನು ನೋಡ್ಕೋಬೇಕು. ಇಂಗ್ಲೀಷಿಗೆ ಇಲ್ಲೂ 35ಗೆ ನಾವು ಇಲ್ಲೂ ಕೂಡ ನಾವು 25 ಆ್ಯಂಡ್ ಅಬೌವ್ ತೊಗೋಬೋದು. ಇನ್ನು ಪೇಪರ್ 2 ಒಳಗಿನ ಲಾಸ್ಟ್ ಪಾರ್ಟ್ ಏನು ಬರ್ತದೆ, ಕಂಪ್ಯೂಟರ್ಸ್. ಸೊ ಇವತ್ತಿನ ಈ ದಿನದಲ್ಲಿ ಯಾರಿಗೆ ಕಂಪ್ಯೂಟರ್ ಜ್ಞಾನ ಇಲ್ಲ ಅವರು ಅನಕ್ಷರಸ್ಥರಂತ ಇಲ್ಲಿಟ್ರೇಟ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇವತ್ತಿಗೆ ಮೊದಲು ಏನಿತ್ತು, ಓದಾಕ ಬರ್ಯಾಕ ಬರ್ತಿದ್ರೆ ಅವ್ರಿಗೆ ಅನಕ್ಷರಸ್ಥರು ಅಂತ ಕರಿತಿದ್ರು. ಇವತ್ತಿನ ದಿನಮಾನದಲ್ಲಿ ಪ್ರಸ್ತುತ ದಿನಮಾನದಲ್ಲಿ ಮೊಬೈಲ್ ಹಾಗೂ ಕಂಪ್ಯೂಟರ್ ನೆಸೆಸರಿ ಇದ್ದೇ ಇದೆ. ಆ ರೀತಿಯಾಗಿ ನಮ್ಮ ಪ್ರತಿಯೊಂದು ಈಗ ಎಕ್ಸಾಮ್ ಒಳಗೆ ಈ ಗ್ರೂಪ್ ಸಿ ಪ್ಯಾಟರ್ನನ್ನು ಅಳವಡಿಸ್ತಾ ಇದ್ದಾರೆ. ಮೊದಲೇನಿತ್ತು FDA SDಗೆ 100 ಮಾರ್ಕ್ಸ್ ಜನರಲ್ ಕನ್ನಡ ಇತ್ತು. ಈಗ ನೆಕ್ಸ್ಟ್ ಅಪ್ಕಮಿಂಗ್ ರಿಕ್ರೂಟ್ಮೆಂಟಿಗೆ ಅವೆಲ್ಲ ಚೇಂಜ್ ಮಾಡಿದ್ದಾರೆ, ಕಂಪ್ಯೂಟರನ್ನು ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬನು ಕಂಪ್ಯೂಟರ್ ನಾಲೆಜ್ ಇರಬೇಕು. ಇದೇನಿರುತ್ತೆ ಕಂಪ್ಯೂಟರ್ ಕನ್ನಡ FDA ಮತ್ತು SDA ಕನ್ನಡ ಇದೆಯಲ್ಲ, ಆ ಪ್ಯಾಟರ್ನ್ ಗ್ರೂಪ್ ಸಿ ಪ್ಯಾಟರ್ನಲ್ಲಿ ನಾವು ತರ್ತೀವಿ ಅಂತ ಮೊನ್ನೆ ನೋಟಿಫಿಕೇಶನ್ ಮಾಡಿದ್ರು. ಬಟ್ ಅದನ್ನು ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗುವಂಥ ಚಾನ್ಸಸ್ಸೂ ಇರುತ್ತೆ. ಯಾಕಂದರೆ ಈ ಡಿಜಿಟಲ್ ಯುಗದಲ್ಲಿ ಬಹುತೇಕರು ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಓರಿಯೆಂಟೆಡ್ ಜಾಸ್ತಿ ಇರೋದರಿಂದ ವರ್ಕ್ಸ್ ಬದಲಾವಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ಕಂಪ್ಯೂಟರ್ದು ಯಾಕಂದರೆ ನಾವು ಪ್ರತಿಯೊಬ್ಬರಿಗೂ ನಾಲೆಜ್ ಹೊಂದಲೇಬೇಕಾಗ್ತದೆ. ಸೊ ಅಲ್ಲಿ ಕಂಪ್ಯೂಟರ್ ಕ್ವಶನ್ ಎಷ್ಟು ಇರ್ತದೆ, 30 ಕ್ವಶನ್ ಇರ್ತದೆ. ನಾವು ಈ 30 ಕ್ವಶನ್ನು ಒಳಗೂ ನಾವು 25 ಸ್ಕೋರ್ ಮಾಡ್ಬೋದು ಈಸಿಲಿ. ಯಾವ ರೀತಿಯಾಗಿರ್ತದೆ ಕಂಪ್ಯೂಟ್ರು. ಸೊ ಬೇಸಿಕ್ ಇರ್ತದೆ. MS ವರ್ಡು, MS ಎಕ್ಸೆಲ್ಲು, MS ಪವರ್ ಪಾಯಿಂಟು. ನಾವೊಂದು ಸ್ವಲ್ಪ ಕಂಪ್ಯೂಟ್ರನ್ನ ನಾಲೆಜ್ನ ನೋಡ್ಕೊಂಡ್ಬಿಟ್ರೆ ಆ ಕ್ವಶನ್ಸನ್ನು ಈಸಿಲಿ ಅಟೆಂಡ್ ಮಾಡ್ಬೋದು. ಈ ಕಂಪ್ಯೂಟರ್ದು ಇನ್ನೊಂದು ಏನಂದರೆ ಪ್ರಾಕ್ಟಿಕಲ್ ನಾಲೆಜೂ ಸ್ವಲ್ಪ ನಮ್ಗೆ ಇರಬೇಕು. ಕಂಪ್ಯೂಟರ್ ಪ್ರಾಕ್ಟಿಕಲ್ ನಾಲೆಜ್ ಇದ್ದರೆ ಅಲ್ಲಿ ಕ್ವಶನ್ಸನ್ನು ಈಸಿಲಿ ಹಚ್ಬೋದಾಗ್ತದೆ. ಮತ್ತು ಈ ಕಂಪ್ಯೂಟ್ರಿಗೆ ಬಂದುಬಿಟ್ಟು ಈ ಅರಿಯಂತ ಪಬ್ಲಿಕೇಶನ್ಸ್ ಅವರ ಬುಕ್ಕು ಮತ್ತು ಗುರುರಾಜ್ ಬುಲ್ಬುಲೆ ಅವ್ರ ಸರ್ ಅವ್ರ ಬುಕ್ಕು ಇವೆಲ್ಲ ನಾವು ಕಂಪ್ಯೂಟರ್ ರೆಫರ್ ಮಾಡಿದಂಥ ಬುಕ್ಸು ಇವು ಚೆನ್ನಾಗಿದ್ದಾವೆ. ಮತ್ತು ಈ ಕಂಪ್ಯೂಟ್ರಿಗೆ ಏನು ಮಾಡಬೇಕು ನಾವು, ಕ್ವಶನ್ ಪೇಪರ್ಸ್ ಕಂಪ್ಯೂಟ್ರದ್ದು ಎಲ್ಲ ಪ್ರೀವಿಯಸ್ ಇಯರ್ ನಡೆದಂತಹ ಗ್ರೂಪ್ ಸಿ ಕ್ವಶನ್ ಪೇಪರ್ಸನ್ನು ಒಂದು ರೀತಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದೇ ಆ ಪ್ಯಾಟರ್ನೇ ಕಂಟಿನ್ಯೂಯೇಷನ್ ಮಾಡ್ತಾನೆ ನಾವು ಆ ಕಂಪ್ಯೂಟ್ರ್ ಕ್ವಶನ್ ಪೇಪರು. ಸೊ ಟೋಟಲ್ 100 ಮಾರ್ಕ್ಸ್. ಈ 100 ಮಾರ್ಕ್ಸಿಗೆ ಈಗ ಆ್ಯಕ್ಚುಲಿ ದೋಸ್ ಆರ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರಲ್ಲ ಅವ್ರು ಸ್ವಲ್ಪ ಸ್ಕೇರ್ಡ್ ಆಗ್ತಿರ್ತಾರೆ ಗ್ರೂಪ್ ಸಿ ಎಕ್ಸಾಮ್ ಬಗ್ಗೆ. ಸೊ ಅವ್ರು ಏನು ಮಾಡಬೇಕು, ಇವರೆಲ್ಲ ಭಯ ಬಿಟ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು. ಕಂಪ್ಯೂಟರು, ಕನ್ನಡ, ಇಂಗ್ಲೀಷು ಈ 3 ಸಬ್ಜೆಕ್ಟ್ ನಾವು ಓದಿದರೆ ನಾವು 65 ಅಬೌವ್ 70 ಸ್ಕೋರ್ ಮಾಡ್ಬೋದು. ಸೊ GK ಸೆಕ್ಷನಲ್ಲಿ ಇರ್ತದೆ. ಇಷ್ಟೆಲ್ಲ ಟೈಮನ್ನು ಸಬ್ಜೆಕ್ಟಲ್ಲಿ ಭಾಳ ಆಗ್ತದೆ. GK ಸೆಕ್ಷನ್ GK ವ್ಯಾಸ್ಟ್ ಇದೆ, ಅಲ್ಲಿ ಇಷ್ಟು ಸ್ಕೋರ್ ಮಾಡೋಕ್ಕಾಗೋದಿಲ್ಲ. GK ನಾವು ಇವನ್ನ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಇಲ್ಲೊಂದು 70 ಮಾಡಿಬಿಟ್ರೆ ನೆಗೆಟಿವ್ ತೆಗೋದಿಲ್ಲ, 65 ಕುಂತ್ರೆ ನಮ್ಮ ಸೇಫ್ ಜೋನ್. ಸೊ ಇಟ್ ಆಲ್ ಮತ್ತದು ಕ್ವಶನ್ ಪೇಪರ್ ಮ್ಯಾಟರ್ ಮ್ಯಾಗ ಹೋಗುತ್ತೆ. ಕ್ವಶನ್ ಪೇಪರ್ ಡಿಫಿಕಲ್ಟೀಸ್ ಆಫ್ ದ ಕ್ವಶನ್ ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಹೋಗ್ತದೆ. ಸೊ ಇದನ್ನು ನಾವು ಪೇಪರ್ 2 ಬಗ್ಗೆ ಆಯ್ತು ರೀ.
ಓಕೆ ಸ್ನೇಹಿತರೆ, ಪತ್ರಿಕೆ ಒಂದು ಸಂವಹನ ಪತ್ರಿಕೆ ಬಗ್ಗೆ ಸವಿವರಾಗಿ ಹೇಳಿದರು. ಪತ್ರಿಕೆ 2 ಬಗ್ಗೆ ಹೇಳಿದರು ಸ್ನೇಹಿತರೆ. ಅವರು ಹೇಳಿದರು ಕನ್ನಡದಲ್ಲಿ ಡಾಕ್ಟರ್ ಗುರುರಾಜ್ ಬುಲ್ಬುಲಿ ಸರ್ ಅವರು ಬರೆದಂಥ ಕಂಪ್ಯೂಟರ್ ಪುಸ್ತಕ ಉತ್ತಮವಾಗಿದೆ ಅಂತ. ಅದೇ ರೀತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅರಿಹಂತ ಪಬ್ಲಿಕೇಶನ್ ಇದೆ. ಅದೇ ರೀತಿ ಇನ್ನೊಂದು ಇದೆ ಲೂಸೆಂಟ್ ಅಂತ. ಲೂಸೆಂಟು ಚೆನ್ನಾಗಿದೆ. ಈ 3 ಬುಕ್ಸನ್ನು ಕನ್ನಡ ಮೀಡಿಯಮ್ದವರು ಗುರುರಾಜ್ ಬುಲ್ಬುಲಿ ಸರ್ದವರು ಓದಿದ್ರೆ ಸಾಕು. ಅಥವಾ ಇನ್ನೊಂದು ಚೈತ್ರ ಪಬ್ಲಿಕೇಶನ್ ಅವ್ರದ್ದಿದೆ, ಶಿವಗಾಮಿ ಮೇಡಮ್ ಅವರು ಬರೆದದ್ದು, ಅದೊಂದು ಓದ್ಕೊಳ್ಳಿ. ಇನ್ನು ಇಂಗ್ಲೀಷ್ ಬಗ್ಗೆ ಹೇಳಿದ್ರು ಅವರು. ಇಂಗ್ಲೀಷ್ನಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಮತ್ತು ಅದಕ್ಕೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅಂತ ಕೇಳೋಣ. ಅವರು ಓದಿದಂಥ ಬುಕ್ಸ್ ಯಾವುದು ಅಂತ. ಓಕೆ ಸಂತೋಷ್ ಅವರೇ, ಇಂಗ್ಲೀಷಿಗೆ ಯಾವ ಬುಕ್ಸನ್ನು ಓದಬೇಕು ಮತ್ತು ಯಾವ್ಯಾವ ಟಾಪಿಕ್ ಮೇಲೆ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರುತ್ತೆ ಜಾಸ್ತಿ? ಸೊ ಇಂಗ್ಲೀಷಲ್ಲಿ ನಾವು ಓದ್ಬಿಟ್ಟು ರನ್ ಆ್ಯಂಡ್ ಮಾರ್ಟಿನ್ ಬುಕ್ಸ್ ಓದಿದ್ದೀವಿ ಮತ್ತು JD ಮೂರ್ತಿಯವ್ರ ಬುಕ್ಸು. ಸೊ ನಾವು ಇಂಗ್ಲೀಷ್ ಒಳಗೆ ಏನು ಮಾಡಬೇಕು, ಈ ಪ್ಯಾಸೇಜು ಅವನ್ನೆಲ್ಲ ನಾವು ಡೈಲಿ ಹಿಂದೂ ನ್ಯೂಸ್ ಪೇಪರ್ ಓದಿದರೆ ನಾವು ಎಲ್ಲ ಎಂಟೈರ್ ಇಂಗ್ಲೀಷ್ ಆಲ್ಮೋಸ್ಟ್ ಆಲ್ ಕವರ್ ಆಗ್ತದೆ. ಹಿಂದೂ ನ್ಯೂಸ್ ಪೇಪರ್ದಿಂದ ಭಾಳ ಇಂಡೈರೆಕ್ಟ್ಲಿ ಯೂಸ್ಫುಲ್ ಆಗ್ತದೆ. ನಾವು ಡೇ ಬೈ ಡೇ ಹಿಂದೂ ನ್ಯೂಸ್ ಪೇಪರ್ ಒಂದು ಓದು ರೂಢಿ ಇಟ್ಕೋಬೇಕು. ನಾವು ಅದಕ್ಕಾಗಿ ಗ್ರಾಮರ್ ಪೋರ್ಷನ್ ಬೇಸಿಕ್ ಎಲ್ಲ ಪರ್ಫೆಕ್ಟ್ ಇರಬೇಕು. ಇವನ್ ಬಿಗಿನಿಂಗ್ದಿಂದ ಹಿಡಿದು ಪ್ರಿಪೋಸಿಷನ್ದಿಂದ ಹಿಡಿದು ಪಾರ್ಟ್ಸ್ ಆಫ್ ಸ್ಪೀಚು, ಡಿರೆಕ್ಟ್ ಇಂಡೈರೆಕ್ಟು, ಡಿಗ್ರೀಸು, ಇವೆಲ್ಲ ಕ್ವಶನ್ಸನ್ನು ಈಸಿಯಾಗಿ ಕೇಳಿರೋದಿಲ್ಲ, ಸ್ವಲ್ಪ ಡಿಫಿಕಲ್ಟೀಸ್ ಇರ್ತದೆ. ನಾವೇನು ಹೈಸ್ಕೂಲ್ ಮಟ್ಟದಲ್ಲಿ ಕಲ್ತಿರ್ತಲ್ಲ PUC ಮತ್ತು ಹೈಸ್ಕೂಲ್ ಮಟ್ಟದಲ್ಲಿ, ಅದಕ್ಕಿಂತ ಸ್ವಲ್ಪ ಕ್ವಶನ್ ಡಿಫಿಕಲ್ಟಿ ಇರ್ತದೆ. ಯಾಕಂದರೆ ಇದು ಗ್ರೂಪ್ C ಎಕ್ಸಾಮ್ಲ ನಾವು ಚೆನ್ನಾಗಿ ಮಾಡಬೇಕದು ಇಂಗ್ಲೀಷು ಮತ್ತು ಕಂಪ್ಯೂಟರ್. ಓಕೆ ಸ್ನೇಹಿತರೆ, ಪತ್ರಿಕೆ 2 ಸಂವಹನದಲ್ಲಿ ಇಂಗ್ಲೀಷ್ಗೆ JD ಮೂರ್ತಿ ಮತ್ತು ರನ್ ಆ್ಯಂಡ್ ಮಾರ್ಟಿನ್ ಪುಸ್ತಕಗಳು ಉತ್ತಮವಾಗಿದ್ದಾವೆ ಅಂತ ಇದ್ದಾರೆ. ಸರ್ ಅವರು ಅದನ್ನೇ ರೆಫರ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಕನ್ನಡ ಅಂತೂ ಹೇಳಿದರು, ಕನ್ನಡ ಸಾಹಿತ್ಯಕ್ಕೆ ಜಾಸ್ತಿ ಒತ್ತು ಕೊಟ್ಟು. ಈಗ ಅವರು ಒಂದು ಉದಾಹರಣೆ ಹೇಳಿದರು, ಮಲೆಗಳಲ್ಲಿ ಮದುಮಗಳು ಪುಸ್ತಕದ ಮೊದಲ ಪೇಜ್ನಲ್ಲಿ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ ಒಂದು ಲೈನ್ ಇದೆ. ಸೊ ಅಂಥ ಒಂದು ಲೈನ್ ಬೇಸ್ಡ್ ಕ್ವಶನ್ಸನ್ನು ಕೇಳುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತು ಕೆಲವೊಬ್ಬರು ಹೇಳಿದಂಥ ಸ್ಟೇಟ್ಮೆಂಟ್ಗಳನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಕೇಳ್ತಾರೆ. ಕಂಪೇರ್ ಟು FD ಮತ್ತು SD ಗ್ರೂಪ್ C ಅಲ್ಲಿ ಕಡಿಮೆ ಕನ್ನಡ ಪ್ರಶ್ನೆಗಳಿದ್ರೂ ಅದು ಟಫ್ ಇರುತ್ತೆ. ಸೊ ಹಿಂಗಾಗಿ ಜಾಸ್ತಿ ಗ್ರಾಮರ್ ಮತ್ತು ಅದೇ ರೀತಿ ಸಾಹಿತ್ಯವನ್ನು ಆಳವಾಗಿ ಸ್ವಲ್ಪ ಅಧ್ಯಯನ ಮಾಡಿರಿ, ಅನುಕೂಲ ಆಗುತ್ತೆ. ಓಕೆ ಸ್ನೇಹಿತರೆ, ಇನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಅಧ್ಯಯನ ಮಾಡೋದಕ್ಕೆ ಕೇಳೋಣ. ಸಂತೋಷ್ ಅವರೇ, ಈಗ ಸಾಮಾನ್ಯ ಅಧ್ಯಯನದಲ್ಲಿ ಜಾಸ್ತಿ ನಮ್ಮ ವಿದ್ಯಾರ್ಥಿಗಳೇ ಹೆದರೋದೇ ಸೈನ್ಸು. ಈಗ ಲಾಸ್ಟ್ ಟೈಮ್ FD ಅಲ್ಲಿ ನೋಡಿಬಿಟ್ರಿ, ಅವತ್ತು February 28 ಇತ್ತು. ಅದು KPSC ಒಂಥರ ಕರ್ನಾಟಕ ಸೈನ್ಸ್ ಡೇ ಸೆಲೆಬ್ರೇಷನ್ ಮಾಡಿದಾರೆ ಟೈಪ್ 42 ಕ್ವಶನನ್ನು ಹಾಕಿಬಿಟ್ರು ಸೈನ್ಸ್. ಆ ರೀತಿ ಏನಾರು ಚಾನ್ಸಸ್ ಇದೆಯಾ ಗ್ರೂಪ್ C ಕೇಳುವಂಥದ್ದು? ಇಲ್ಲ, ಇದು ಡಿಪೆಂಡಿಂಗ್ ಅಪಾನ್ ಕ್ವಶನ್ ಪೇಪರ್ ಮ್ಯಾಗೆ ಹೋಗುತ್ತಾ. KPSC ಅವ್ರ ಮೈಂಡ್ ಸೆಟ್ ಹೇಗಿರದೆ ಅದು ನಮಗೇನು ಹೇಳೋಕ್ಕಾಗೋದಿಲ್ಲ. ಒಂದೊಂದು ಸಲ ಸೈನ್ಸ್ ಜಾಸ್ತಿ ತೊಗೋಬೋದು, ಅದೇನು ಒಂದು ಪೋರ್ಷನನ್ನು ಜಾಸ್ತಿ ತೊಗೋಬಾರ್ದಿತ್ತು ಅವರು. ಬಟ್ ಆ ರೀತಿ ತೊಗೊಂಡಿದ್ದಾರೆ. ಒಂದು ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರು, ಯಾರು ಚೆನ್ನಾಗಿ ಸೈನ್ಸ್ ಮಾಡಿದವ್ರಿಗೆ ಅವ್ರ ಪೇಪರ್ ಚೆನ್ನಾಗಾಗಿದೆ. ಆ್ಯಕ್ಚುಲಿ ಒಂದು ಕ್ವಶನ್ ಪೇಪರ್ ಅಂದರೆ ಎಲ್ಲ, ಈ ಫಾರ್ ಎಕ್ಸಾಂಪಲ್ UPSC ಯಾವ ರೀತಿಯಾಗಿ ನಡೆಸ್ತದೆ ಕ್ವಶನ್ ಪೇಪರ್ ಎಲ್ಲ ಈಚ್ ಸಬ್ಜೆಕ್ಟನ್ನು ಈಕ್ವಲ್ ಮಾರ್ಕ್ಸ್ ಕ್ಯಾರೀಸ್ ಮಾಡ್ತವೆ. ಆ ರೀತಿಯಾಗಿ ಮಾಡಿದರೆ ಒಬ್ಬ ಓದಿದಂತಹ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನದಲ್ಲಿ ಯೂಸ್ಫುಲ್ ಆಗ್ತದೆ. ಬಟ್ ಈ KPSC ನಾವು ನೋಡಿದಂಥ ಈ FD ಒಂದು ಬಿಟ್ಟು ಈ ರೀತಿಯಾಗಿ ಸೈನ್ಸ್ ಕ್ವಶನ್ಸನ್ನು ಕೇಳಿದ ಉದಾಹರಣೆಗಳಿಲ್ಲ ಸರ್. ಯಾಕಂದರೆ ನಾವು KPSC FD ಒಳಗೆ ಒಂದು ನಾವು ಇಷ್ಟ 40 ಸೈನ್ಸ್ ಕ್ವಶನನ್ನು ಬಂದಿದ್ದಾವೆ. ಈಗ ನೆಕ್ಸ್ಟ್ ಇನ್ನೇನು ಗ್ರೂಪ್ C ಒಳಗೆ ಹಿಂದಿನ 2016 ನಡೆದಂತಹ ಗ್ರೂಪ್ C ಕ್ವಶನ್ ಪೇಪರ್ ಒಳಗೆ ಈ ರೀತಿಯಾಗಿರಲಿಲ್ಲ. ಅದೆಲ್ಲ ಈ ಸೆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವೇನು GK ಸೆಕ್ಷನ್ ಮಾತಾಡಿಬಿಟ್ಟು 100 ಮಾರ್ಕ್ಸ್ ಇದೆಯಲ್ಲ, ಈಗ ನಾವು 100 ಮಾರ್ಕ್ಸಿಗೆ ಪೇಪರ್ 1ಗೆ ನಾವು ಏನು ಪ್ರಿಪ್ರೇಷನ್ ಮಾಡ್ತೀವಲ್ಲ ಅಷ್ಟೇ ಟೈಮ್ ಕೂಡ ನಾವು ಪೇಪರ್ 2 ಕೊಡಬೇಕು. ಈ 100 ಮಾರ್ಕ್ಸ್ ಒಳಗೆ ನಾವು ಫಸ್ಟ್ ಬಂದುಬಿಟ್ಟು ಪೊಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಮೆಂಟಲ್ ಅಬಿಲಿಟಿ ಆ್ಯಂಡ್ ಮ್ಯಾಥ್ಸು, ಸ್ಟೆಟಿಕ್ GK ಮತ್ತು ಇವನ್ನೆಲ್ಲ ನಾವು ಕ್ವಶನ್ಸ್ ಇಷ್ಟೆಲ್ಲ ಪ್ಯಾಟರ್ನ್ ಬರ್ತದೆ. ಇದರ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಒಂದು ಟೈಮ್ ಟೇಬಲ್ವನ್ನು ಹಾಕೊಂಡ್ಬಿಡ್ಬೇಕು. ಸೊ ನಾವು ಪೊಲಿಟಿಗೆ ಲಕ್ಷ್ಮೀಕಾಂತ್, ಇಂಗ್ಲೀಷ್ ಒಳಗೆ ಯಾರು ಇಂಗ್ಲೀಷಲ್ಲಿ ಪ್ರಿಪ್ರೇಷನ್ ಮಾಡ್ತಿರ್ತಾರಲ್ಲ ಅವ್ರು ಲಕ್ಷ್ಮೀಕಾಂತ್ ಬುಕ್ಕನ್ನು ಪ್ರಿಪೇರ್ ಮಾಡ್ಬೋದು. ಮತ್ತು ಇನ್ನು ಕನ್ನಡ ಒಳಗೆ ಗಂಗಾಧರ್, PS ಗಂಗಾಧರ್ ಅವ್ರು ಬರೆದಂಥ ಪುಸ್ತಕ ಕೂಡ ಅದು ಲಕ್ಷ್ಮೀಕಾಂತ್ ಅವ್ರು ಸೇಮ್ ಇದೆ. ಅದನ್ನು ನೆನಪಾಗ್ತದೆ ಕನ್ನಡ ಪೊಲಿಟಿ. ಈ ಪೊಲಿಟಿ ಒಳಗೆ ಒಂದು 15 ಕ್ವಶನ್ ಇರ್ತವೆ. ಪೊಲಿಟಿ ಏನಿದು ಒಂದು ಈಸಿ ಸಬ್ಜೆಕ್ಟ್. ಇಲ್ಲಿ 15ರೊಳಗೂ ನಾವು ಒಂದು ಮಾರ್ಕ್ಸು ಬಿಟ್ಟು ಕೊಡುವಾಗ ಆಗಬಾರ್ದು. 15 ಕ್ವಶನು ನಾವು ತೊಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಅಮೆಂಡ್ಮೆಂಟ್ ಬಿಲ್ 127 ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಿ ಹೋಯ್ತು. ಸೊ ಅಮೆಂಡ್ಮೆಂಟ್ ಬಿಲ್ ಯಾವ ಅಮೆಂಡ್ಮೆಂಟು, ರೀಸೆಂಟ್ ಆದಂಥ ಅಮೆಂಡ್ಮೆಂಟ್ಸು, ಈಗ SC STಗಳ ಅಮೆಂಡ್ಮೆಂಟ್ ಒಂದೊಂದು ಟ್ರಿಕ್ಸ್ನ ಮಾಡ್ಕೊಂಡ್ಬಿಡೋದು.
ಅವು ಯಾವ್ಯಾವ ರೀತಿಯಾಗಿ SC ST ಅಮೆಂಡ್ಮೆಂಟ್ಸ್ ಆಗಿದ್ದಾವೆ, ರೀಸೆಂಟ್ ಅಮೆಂಡ್ಮೆಂಟ್ ಯಾವ ಆಗ್ತಾವೆ, ಇವೆಲ್ಲ ಅಮೆಂಡ್ಮೆಂಟ್ ಈಸಿ ಇರ್ತದೆ. ನಾವು ಈಗ ಪೊಲಿಟಿಗೂ ಕೂಡ ನಾವು ಜಾಸ್ತಿ ಟೈಮ್ ಕೊಡಬಾರ್ದು. ಪೊಲಿಟಿ ಸ್ವಲ್ಪ ಜಲ್ದಿ ಕವರ್ ಮಾಡಿಬಿಡ್ಬೇಕು. ಯಾಕಂದ್ರೆ ನಾವು ಪೊಲಿಟಿ ಒಳಗೆ ಎಷ್ಟೋ ಡೀಪ್ ಓದಿದ್ರು KPSCಲಿ ನಡೆದಂಥ ಕ್ವಶನ್ ಈಸಿ ಆನ್ಸರೇಬಲ್ ಕ್ವಶನ್ ಇದಾವೆ ಅದು ಪೊಲಿಟಿ. ಯಾಕಂದ್ರೆ ನಾವು ಪೊಲಿಟಿ ಒಂದು ಮ್ಯಾಥ್ಸ್ ಇದ್ದಂಗಿದೆ, ಔಟ್ ನಾವು ತೊಗೋಬೋದು ಈ ಸೆಕ್ಷನ್ ಒಳಗೆ. ನಾವು ಪೊಲಿಟಿ ಒಂದು ಈಸಿಯಾಗಿ ಅಷ್ಟು ಹ್ಯಾಂಡಲ್ ಮಾಡ್ಬೋದು. ಇನ್ನು ನೆಕ್ಸ್ಟು ಹಿಸ್ಟ್ರಿ. ಸೊ ಹಿಸ್ಟ್ರಿ ಇಸ್ ಟು ಬಿ ಕ್ಲಾಸಿಫೈಡ್ ಇಂಟು 3 types: ಇಂಡಿಯನ್ ಹಿಸ್ಟ್ರಿ, ಏನ್ಸಿಯಂಟ್ ಹಿಸ್ಟ್ರಿ. ಇಂಡಿಯನ್ ಹಿಸ್ಟ್ರಿ ಇಸ್ ಟು ಕ್ಲಾಸಿಫೈಡ್ ಇಂಟು 3 types: ಏನ್ಸಿಯಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ ಮಿಡಿವಲ್ ಹಿಸ್ಟ್ರಿ. ಸೊ ಒಮ್ಮೆ ಈಗ ಒಂದು ಕ್ವಶನ್ ಪೇಪರ್ದೊಳಗೆ ಏನು ಮಾಡಿಬಿಟ್ಟಿದ್ದಾನೆ, ಮಾಡರ್ನ್ ಹಿಸ್ಟ್ರಿ ಜಾಸ್ತಿ ಫೋಕಸ್ ಮಾಡಿದ್ದಾನೆ. ಮತ್ತು ನಾವು ಎಲ್ಲ ಈ ಸೆಕ್ಷನು ನಾವು ಏನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಒಂದು ಎಕ್ಸಾಮ್ ಒಳಗೆ ಮಾಡರ್ನ್ ಹಿಸ್ಟ್ರಿ ಬಗ್ಗೆ ಜಾಸ್ತಿ ಕೇಳಿದಾನಂದರೆ ನಾವು ಏನ್ಸಿಯಂಟ್ ಹಿಸ್ಟ್ರಿಯನ್ನು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಲ್ಲ ಸೆಕ್ಷನನ್ನು ನಾವು ಚೆನ್ನಾಗಿ ಓದಬೇಕು, ಏನ್ಸಿಯಂಟು, ಮಿಡಿವಲ್ಲು, ಮಾಡರ್ನು. ಸೊ ಈ ಹಿಸ್ಟ್ರಿಗೆ ನಮ್ದು ಏನು ಮಾಡಬೇಕು, ಸ್ಟೇಟ್ಸ್ ಬುಕ್ಕು, ಸ್ಟೇಟ್ನವರ ಎಲ್ಲ 6 to 12 ಬುಕ್ಸನ್ನು ಕವರ್ ಮಾಡ್ಕೋಬೇಕು. ಮತ್ತು ಸದಾಶಿವ ಅವ್ರದ್ದು ಕನ್ನಡ ಮೀಡಿಯಮ್ದಲ್ಲಿ ಯಾರು ಓದ್ತಿದ್ದಾರಲ್ಲ ಅವ್ರಿಗೆ ಸದಾಶಿವ ಬುಕ್, ಅಲ್ಲಿ ಕೂಡ ನಾವು ಹಿಸ್ಟ್ರಿ ಚೆನ್ನಾಗಿ ಸಿಗ್ತದೆ. ಮತ್ತು ಇಂಗ್ಲೀಷ್ ಒಳಗೆ ಸ್ಪೆಕ್ಟ್ರಮ್, ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಚೆನ್ನಾಗಿದೆ. ಇದೆಲ್ಲ ಹಿಸ್ಟ್ರಿಗೆ. ಇಲ್ಲಿ ನಾವು ಹಿಸ್ಟ್ರಿ ಒಳಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಡೀಪಾಗಿ ಓದಬೇಕು. ಈಗ ಫಾರ್ ಎಕ್ಸಾಂಪಲ್ ಮೊಘಲ ಡೈನೆಸ್ಟಿ ತೊಗೊಂಡ್ರೆ ಔರಂಗಜೇಬ ನಾವು ಲಾಸ್ಟ್ ಎಂಪರರ್ ಅಂತ ನಾವು ತೊಗೊಂಡಿರ್ತೀವಿ. ಆಫ್ಟರ್ ಔರಂಗಜೇಬ್ ಹೂ ರೂಲ್ಡ್ ಮೊಘಲ ಯಾರದಾರಲ್ಲ ಅವ್ರದ್ದೆಲ್ಲ ನಾವು ಡೀಟೇಲ್ಸ್ ಕ್ರೊನಾಲಜಿ ಕೇಳಿದ್ದೇನೆ ಒಂದೊಂದು ಎಕ್ಸಾಮ್ ಒಳಗೆ. ಅಲ್ಲ, ಔರಂಗಜೇಬನ ನಂತರ ಬಂದಂತಹ ಮೊಘಲ ದೊರೆಗಳ ಬಗ್ಗೆ ನಾವು ಪೂರ ಡಿಟೇಲ್ ಒಂದು ಪಾಯಿಂಟ್ ನೋಡ್ಕೋಬೇಕು. ಈ ಫರೂಕ್ ಆಗಲಿ, ಶಾ ಆಲಮ್ ಆಗಲಿ, ಮೊಹಮ್ಮದ್ ಶಾ, ಇವರೆಲ್ಲ ನಾವು ಡೀಟೇಲ್ಸಾಗಿ ನಾವು ಔರಂಗಜೇಬ ಅವನ್ನೆಲ್ಲ ನಾವು ನೋಡ್ಕೋಬೇಕು. ಇದು ಹಿಸ್ಟ್ರಿ. ಈ ರೀತಿ ಹಿಸ್ಟ್ರಿ ನಾವು ಇಲ್ಲಿ ಒಂದು 15 ಕ್ವಶನ್ಸ್ ಇರ್ತವೆ. ಹಿಸ್ಟ್ರಿನೂ ಕೂಡ ನಾವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇನ್ನು ನೆಕ್ಸ್ಟು ಎಕನಾಮಿ. ಸೊ ಎಕನಾಮಿ ಕೂಡ ಇದು ಡಿಪೆಂಡಿಂಗ್ ಅಪಾನ್ ಕ್ವಶನ್ ಪೇಪರ್ ಹೋಗ್ತದೆ. ಒಂದು 10 to 15 ಕ್ವಶನ್ ಇಲ್ಲಿಯೂ ನಾವು ಎಕ್ಸ್ಪೆಕ್ಟೇಷನ್ ಮಾಡಬೇಕು. ಈಗ ಎಕನಾಮಿಗ್ನೂ ಏನು ಮಾಡಬೇಕು, ನಾವು ಪ್ರೆಸೆಂಟ್ ನ್ಯೂಸ್ ಪೇಪರ್ ಒಳಗಿನ ಎಕನಾಮಿಕ್ ಫ್ಯಾಕ್ಟ್ಸನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಅದನ್ನು ಡೈಲಿ ನೋಟ್ ಮಾಡ್ಕೋಬೇಕು. ಈ GNP GDP ಇದೆಲ್ಲ ಡೀಟೇಲ್ಸ್ ಎಲ್ಲ ನೋಡ್ಕೋಬೇಕು. ಮತ್ತು ಈ ಎಕನಾಮಿಕ್ಸ್ಗೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸು ಚೆನ್ನಾಗಿದೆ. ನಾವು ರೆಫರ್ ಮಾಡಿದ್ದು ಗರ್ನಿ ಕೃಷ್ಣಮೂರ್ತಿ ಅವ್ರದ್ದು ಚೆನ್ನಾಗಿದೆ. ಕನ್ನಡ ಮಾಧ್ಯಮದಲ್ಲಿ ಗರ್ನಿ ಕೃಷ್ಣಮೂರ್ತಿ ಅವರು ಬರೆದಂತಹ ಎಕನಾಮಿಕ್ಸ್ ಪುಸ್ತಕ ಕೂಡ ಚೆನ್ನಾಗಿದೆ. ಮತ್ತು ಅವ್ರದ್ದೇ ಬರೆದಂಥ ಆರ್ಥಿಕ ಸರ್ವೆ, ಎಕನಾಮಿಕ್ ಸರ್ವೆ ಕೂಡ ನಮ್ಮ ಕರ್ನಾಟಕದ ಮ್ಯಾಗ ಅಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ. ಎಕನಾಮಿಕ್ ಸರ್ವೆನೂ ನಾವು ಫೋಕಸ್ ಮಾಡಬೇಕು. ಎಕನಾಮಿಕ್ ಸರ್ವೆ ಅದು ಎವ್ರಿ ಇಯರ್ ಬಿಡ್ತಾರೆ. ಆ ಎಕ್ಸಾಮ್ ಕೂಡ ಅದು ಯಾವುದು ಇಯರ್ ಇರ್ತೈತಲ್ಲ ಅದೊಂದು ಎಕನಾಮಿಕ್ ಸರ್ವೆ ನಾವು ಬುಕ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಇರಬೇಕು ಇದು ಎಕನಾಮಿಕ್ಸ್ದಲ್ಲಿ. ಇನ್ನು ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಇದು ಆರ್ಟ್ಸ್ದಿಂದ KPSC ನಡೆಸುವಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ದಲ್ಲಿ ಸೈನ್ಸಿಂದ ಬಂದವ್ರಿಗೆ ಈಸಿ ಆಗ್ತಿರ್ತದೆ. ಈಗ ಆರ್ಟ್ಸ್ದಿಂದ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟೀಸ್ ಆಗ್ತದೆ. ಯಾಕಂದ್ರೆ ಸೈನ್ಸ್ದವ್ರಿಗೆ ಈ ಮೆಂಟಲ್ ಎಬಿಲಿಟಿಗೆ ಜಾಸ್ತಿ ಪ್ರಿಪ್ರೇಷನ್ ಕೊಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಆರ್ಟ್ಸಿಂದ ಬಂದಂಥ ಎಸ್ಪೆಷಲಿ ಅವರಿಗೆ ಸ್ವಲ್ಪ ಮೆಂಟಲ್ ಎಬಿಲಿಟಿ ಪ್ರಿಪ್ರೇಷನ್ ಮಾಡಬೇಕು. ಇದು ಗುರುರಾಜ್ ಬುಲ್ಬುಲಿ ಅವರ ಕನ್ನಡ ಒಳಗೆ ಗುರುರಾಜ್ ಬುಲ್ಬುಲಿ ಸರ್ ಬರೆದಂತಹ ಮೆಂಟಲ್ ಎಬಿಲಿಟಿ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇಂಗ್ಲೀಷ್ ಒಳಗೆ ಅಗರ್ವಾಲ ಅವ್ರದ್ದು ಪ್ರಿಪ್ರೇಷನ್ ನಾವು ಮಾಡಿದ್ದೀವಿ, ಅಗರ್ವಾಲ ಕೂಡ ಅದು ಚೆನ್ನಾಗಿದೆ. ಸೊ ಇದು ಮ್ಯಾಥ್ಸ್ ಏನಿದು ಹಿಟ್ ಆ್ಯಂಡ್ ಇದು ನಾವು ಏನು ಕ್ವಶನ್ ಐತಲ್ಲ ಔಟ್ ತೊಗೋಬೋದು ನಾವು ಮ್ಯಾಥ್ಸ್ ಸೆಕ್ಷನ್ ಒಳಗು. ಯಾವ ರೀತಿಯಾಗಿ ನಾವು ಪೊಲಿಟಿ ಹೇಗೆ ತೊಗೋತೀವಲ್ಲ ಪೊಲಿಟಿ ಮತ್ತು ಮ್ಯಾಥ್ಸ್ ನಮ್ಗೆ ಇಲ್ಲಿ ಬರಬೇಕು. ಇನ್ನು ನೆಕ್ಸ್ಟು ಸೈನ್ಸ್ ಈಗ ಯಾವ ರೀತಿಯಾಗಿದೆ ಅಂದರೆ ಸೈನ್ಸ್ ಕ್ವಶನ್ಸು ಮೊನ್ನೆ FDA ಬಂದಂತಲ್ಲ, ಈವನ್ MSc ಬಯಾಲಜಿ ಬಾಟ್ನಿ ಮಾಡಿದವ್ರಿಗೂ ಕೂಡ ಕ್ವಶನ್ಸ್ ಅಟೆಂಪ್ಟ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಮ್ಯಾಮ್ ಹೇಳೋಕ್ಕಾಗೋದಿಲ್ಲ ಅದು ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಸೆಟ್ ಮಾಡ್ತಾರೆ ಅಂತೇಳಿ. ನಾವು ಸೈನ್ಸು ಕೂಡ 6 to 10th, ಯಾಕಂದರೆ ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರಲ್ಲ ಅವ್ರು 12th ಓದ್ಬೋದು. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಒಳಗೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪುಸ್ತಕಗಳನ್ನು ಓದೋಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರು ಡಿಫಿಕಲ್ಟಿ ಆಗ್ತದೆ. ಮತ್ತು ಅದನ್ನು ಅವ್ರು ಓದ್ಕೊತ ಹೋದ್ರೆ ಅವ್ರ ಜೀವನ ಅಲ್ಲೇ ಕಳಿಬೇಕಾಗ್ತದೆ ಆರ್ಟ್ಸ್ದವ್ರಿಗೆ. ಸೋರ್ಸ್ 10th ಎನಪ್. ಇದನ್ನು ಒಂದು ಬಿಟ್ಟು ಬೇಸಿಕ್ ಓದ್ಬಿಟ್ಟು ನೆಕ್ಸ್ಟ್ ಈಗಿನ ಮಾರುಕಟ್ಟೆಯಲ್ಲಿ ಹಲವಾರು ಪುಸ್ತಕಗಳು ಲಭ್ಯ ಇದ್ದಾವೆ. ಈಗಿನ ಇತ್ತೀಚೆಗೆಲ್ಲ 4G ಸೈನ್ಸು ಅದು ಕೂಡ ಚೆನ್ನಾಗಿದೆ. KM ಸುರೇಶ್ ಅವ್ರ ಸರ್ ಬರೆದದ್ದು ಅದು ಚೆನ್ನಾಗಿದೆ. ಇವೆಲ್ಲ ಕನ್ನಡ ಮಾಧ್ಯಮದೊಳಗೆ. ಇಂಗ್ಲೀಷ್ ಮಾಧ್ಯಮ ಒಳಗೆ ಅರಿಯಂತ ಪಬ್ಲಿಕೇಶನ್ದು ಮತ್ತು ಲೂಸೆಂಟದ್ದು ಅವೆರಡು ಸೈನ್ಸಿಗೆ ನಾವು ಪ್ರಿಪ್ರೇಷನ್ ಮಾಡ್ಬೋದು. ಸೊ ಸೈನ್ಸ್ ಒಳಗೆ ಏನಿರ್ತದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸೆಕ್ಷನ್ ಇರ್ತದೆ. ಇಲ್ಲಿ 3 ಸೆಕ್ಷನ್ ಈಕ್ವಲ್ ಕ್ಯಾರಿ ಮಾಡ್ತಾವೆ ಮಾರ್ಕ್ಸ. ನಾವು 3 ಸೆಕ್ಷನ್ಗೂ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು. 3 ಸೆಕ್ಷನ್ ಸೈನ್ಸ್ ಒಳಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ
ಈ 3 ಸೆಕ್ಷನನ್ನು ನಾವು ಚೆನ್ನಾಗಿ ಫೋಕಸ್ ಮಾಡಬೇಕು, ಬೇಸಿಕ್ ಓದಬೇಕು ತರೋಲಿ. ಇನ್ನು ನೆಕ್ಸ್ಟ್ ಏನು ಬರ್ತದೆ, ಸ್ಟ್ಯಾಟಿಕ್ ಜಿ ಕೆ ಒಳಗೆ ಏನಿರಬೇಕು, ಪ್ರಾಕ್ಚುವಲ್ ಪಾಯಿಂಟ್ಸನ್ನು ನಾವು ನೆನಪಿಟ್ಕೋಬೇಕು. ಅದೊಂದು ಡೈಲಿ ಒಂದು ಸ್ಟ್ಯಾಟಿಕ್ ಜಿ ಕೆ ಪಾಯಿಂಟ್ಸನ್ನು ನೆನಪಿಟ್ಕೋತೋಬೇಕು. ಈಗ ರೀಸೆಂಟಾಗಿ ಆದಂಥ ರಾಮ್ಸಾರ್ ಸೈಟ್ ಆಗಲಿ, ಈ ನ್ಯಾಷನಲ್ ಪಾರ್ಕ್ಸ್ ಆಗಲಿ, ಇವು ರೀತಿ ಡೇ ಬೈ ಡೇ ನಾವು ಯಾವತ್ತು ಗ್ರೂಪ್ ಡಿಸ್ಕಷನ್ ಮಾಡೋದ್ರ ಮುಖಾಂತರ ಇಂಥವನ್ನೆಲ್ಲ ನಾವು ಡೈಲಿ ನೆನಪಿಟ್ಕೋಬೇಕು. ಎಕ್ಸಾಮ್ ಟೈಮ್ ಒಳಗೆ ರಿವಿಷನ್ ಮಾಡ್ಕೋಬೇಕದು ಸ್ಟ್ಯಾಟಿಕ್ ಜಿ ಕೆ ಪೋರ್ಷನ್. ಮತ್ತು ಇದು ನಾವೆಲ್ಲ ಪೇಪರ್ 1 ಬಗ್ಗೆ ಏನು ಮಾತಾಡಿದ್ರಲ್ಲ, ಇದು 6 to 12 ಅಷ್ಟು ಕಂಪಲ್ಸರಿ ಪುಸ್ತಕವನ್ನು ಓದಲೇಬೇಕು. ಈವನ್ ಸೋಷಿಯಾಲಜಿ ಅವೆಲ್ಲ ಪುಸ್ತಕದಲ್ಲ, ಎಲ್ಲ ಒಂದು ಸ್ಟೇಟ್ ಬೋರ್ಡ್ದವ್ರು ಏನು ಬರ್ದಂಥ ಎಲ್ಲ ಪುಸ್ತಕಗಳನ್ನು ನಾವು ಓದಿದರೆ ಅದು ನಮಗೆ ಚೆನ್ನಾಗಿ ಆಗ್ತದೆ. ಇದು 6 to 12ದ್ದು. ಮತ್ತು ಪೇಪರ್ 1 ಪೇಪರ್ 2 ಆಯಿತು. ನಾವು ಇನ್ನೊಂದು ಕ್ವಶನ್ ಪೇಪರ್ಗೆ ಭಾಳ ಮಹತ್ವ ಕೊಡಬೇಕು. ಹಿಂದೆ UPSC ನಡೆಸಿದಂತಹ ಎಲ್ಲ ಕ್ವಶನ್ ಪೇಪರ್ಗೆ, UPSC ನಡೆದಂತಹ ಕ್ವಶನ್ ಪೇಪರ್ಗೆ ಇದು ಮಾಡಬೇಕು. ಮತ್ತು ಭೂಗೋಳ ಇನ್ನೊಂದು ಸಬ್ಜೆಕ್ಟ್ ಏನಿದೆ, ಜಿಯೋಗ್ರಫಿ ಒಳಗೆ ಏನು ಬಿಟ್ಟು ಒಂದು ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಬರ್ತದಲ್ಲ, ನಾವು ಕನ್ನಡದಲ್ಲಿ ಭೂಗೋಳ ಸಂಜೀವಿನಿ ಅಂತ ಶರಣ್ ಕುಮಾರ್ ಭಂಡಾರಿಮಠ್ ಸರ್ ಬರೆದ ಪುಸ್ತಕ, ಅದು ಚೆನ್ನಾಗಿದೆ. ಬಡೇಮಿಯಾ ಸರ್ ಬರೆದದ್ದು ಪುಸ್ತಕ ಕೂಡ ಚೆನ್ನಾಗಿದೆ. ಮತ್ತು ಈ ಭೂಗೋಳಕ್ಕೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್, PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪುಸ್ತಕಗಳು ನಾವು ಭೂಗೋಳಕ್ಕೆ ಓದಿದ್ರು ಕೂಡ ಅದು ಯೂಸ್ಫುಲ್ ಇದೆ ಭೂಗೋಳದ್ದು. ಇಲ್ಲಿಯೂ ಭೂಗೋಳದ್ದು ವ್ಯಾಸ್ಟ್ ಸಬ್ಜೆಕ್ಟ್ ಇದೆ. ಕ್ವಶನ್ನು ನಾವಿಲ್ಲಿ ಅಟೆಂಪ್ಟ್ ಮಾಡ್ಬೋದು ಚೆನ್ನಾಗಿ ಭೂಗೋಳ. ಇದು ಯಾರಿಗೆ ಆರ್ಟ್ಸ್ದಿಂದ ಬಂದವ್ರಿಗೂ ಕೂಡ ಚೆನ್ನಾಗಿ ಮಾಡ್ಬೋದು ಇದು ಭೂಗೋಳ. ಮತ್ತು ನೆಕ್ಸ್ಟ್ ಕ್ವಶನ್ ಪೇಪರ್ ಬಗ್ಗೆ ನಾನು ಹೇಳತ್ತಿದ್ದಿಲ್ಲ, ಎಲ್ಲ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಕ್ವಶನ್ ಪೇಪರನ್ನು ಅನಾಲೈಸಿಸ್ ಮಾಡಬೇಕು. ಒಂದು ಯಾವುದೋ ಕ್ವಶನ್ ಬಂತಂದರೆ ಅದರ ಬ್ಯಾಕ್ಗ್ರೌಂಡನ್ನು ನಾವು ಆ ಕ್ವಶನ್ ಪೇಪರ್ದಲ್ಲಿ ನಾವು ನೋಟ್ ಮಾಡ್ಕೋಬೇಕು ಕ್ವಶನ್ ಪೇಪರ್ದು. ಈ KPSC ನಾವು ಗ್ರೂಪ್ C ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ಈಗ UPSC ನಡೆಸುವಂತಹ ವಿಜಯನ್ IAS, ಇನ್ಸೈಟು, IAS ಬಾಬಾ ಇವ್ರು ಏನು ನಡೆಸ್ತಿರ್ತಾರಲ್ಲ UPSC ಕ್ವಶನ್ ಪೇಪರು, ಅದನ್ನು ನಾವು ಡಿಟೇಲ್ ಅನಾಲೈಸಿಸ್ ಮಾಡಿದ್ರೆ ನಮಗಿದು ಯೂಸ್ಫುಲ್ ಆಗ್ತದೆ. ಇದು KPSC ಗ್ರೂಪ್ Cಗೆ. ಇದು KPSC ಗ್ರೂಪ್ C ಎಕ್ಸಾಮಿಂಗು UPSC ಅಷ್ಟು ಟಫ್ ಇರೋದಿಲ್ಲ, ಈಜಿನೂ KS ಕತೆ ಈಜಿನೂ ಇರೋದಿಲ್ಲ. ಇದು ಮೀಡಿಯಮ್ ಇರ್ತೈತಿ, ಒಂದು ಮಾಡ್ರೇಟ್ ಇರ್ತೈತಿ KPSC ಗ್ರೂಪ್ C ಎಕ್ಸಾಮ್. ಈ ರೀತಿಯಾಗಿ ನಾವು ಪೇಪರ್ 1 ಮತ್ತು ಪೇಪರ್ 2 ವಿತ್ ಕ್ವಶನ್ ಪೇಪರ್ಸ್ ನಾವು ಡೈಲಿ 1-2 ಕ್ವಶನ್ ಪೇಪರನ್ನು ನೋಡುವ ಹ್ಯಾಬಿಟ್ ಇಟ್ಕೋಬೇಕು. ಇಷ್ಟು ಮಾಡಿದರೆ ನಾವು KPSC ಎಕ್ಸಾಮನ್ನು ಗ್ರೂಪ್ C ಎಕ್ಸಾಮನ್ನು ಚೆನ್ನಾಗಿ ಮಾಡ್ಬೋದು. ಈಗ ಅದೇ ರೀತಿ ವಿದ್ಯಾರ್ಥಿಗಳದ್ದೊಂದು ಮುಖ್ಯವಾದ ಪ್ರಶ್ನೆ ಇರ್ತವೆ, ನಾವು ಎಷ್ಟು ತಾಸು ಓದ್ಬೇಕ್ರಿ ಸರ್ ಅಂತ. ಕೆಲವ್ರು ಹೇಳ್ತಾರೆ, ಇಲ್ಲ ಸರ್ ನಾವು ಲೈಬ್ರರಿಯಲ್ಲಿ ಬೆಳಗ್ಗೆ ಹೋಗ್ಬಿಟ್ರೆ ಈವ್ನಿಂಗ್ ರಾತ್ರಿ 12 ಗಂಟೆಗೆ ಬರ್ತೀವಿ, ಸುಮಾರು ಒಂದು 16-17 ತಾಸು ಅಥವಾ 14 ತಾಸು ಹಿಂಗಾಗುತ್ತೆ ಅಂತಂತಾರೆ. ಇಷ್ಟು ತಾಸು ಓದಬೇಕಾ ಅಥವಾ ಹೇಗೆ? ಇದು ಡಿಪೆಂಡಿಂಗ್ ಅಪಾನ್ ಅವ್ರ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ. ಒಬ್ಬೊಬ್ಬರು ಮಾರ್ನಿಂಗ್ ಓದಿದರೆ ತಲೆಯಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ, ಒಬ್ಬೊಬ್ಬರು ನೈಟ್ ಓದ್ತಾರೆ, ಹೋಲ್ ನೈಟ್ ಓದ್ತಿದ್ದಾರೆ ಒಬ್ಬೊಬ್ಬರು. ಇವತ್ತಿನ ನಮ್ಮ ಈ ಧಾರವಾಡದಲ್ಲಿ ನೋಡಿದರೆ ಡೇ ಯಾವುದು ನೈಟ್ ಯಾವುದು ಗೊತ್ತಾಗ್ತಾ ಇಲ್ಲ. 24/7 ಇವತ್ತು ಒಂದು ಹಿಂದೂ ಪೇಪರ್ ಒಳಗೆ ಬಂದತ್ತ ದ ಲೈಬ್ರರಿ ಫೆಸಿಲಿಟೀಸ್. ಮುಂಚೆ ಲೈಬ್ರರಿ ಫೆಸಿಲಿಟೀಸನ್ನು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ದೆಹಲಿ ಒಳಗೆ. ಸೊ ಆ ದೆಹಲಿ ಒಳಗೆ ಲೈಬ್ರರಿ ಫೆಸಿಲಿಟಿ ಇತ್ತು. ನಾವು ಮುಂಚೆ 2017 ಧಾರವಾಡದಲ್ಲಿ ಯಾವ ಲೈಬ್ರರಿನೂ ಇರಲಿಲ್ಲ ಫೆಸಿಲಿಟೀಸ್. ಅವಾಗೆಲ್ಲ ಯೂನಿವರ್ಸಿಟಿ ಕ್ಯಾಂಪಸ್ಸು, ಅದು ಉಳ್ವಿ ಚೆನ್ನಬಸವೇಶ್ವರ ಕ್ಯಾಂಪಸ್ ಒಳಗೆಲ್ಲ ಕುಂತು ಓದ್ತಿದ್ರು ಜನ. ಇವತ್ತಿನ ದಿನದಲ್ಲಿ ಧಾರವಾಡದಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಸಿಗೋತಿಲ್ಲ, ಲೈಬ್ರರಿ ಸೀಟ್ ಸಿಗತ್ತಿಲ್ಲ. ಸೊ ಆ ರೀತಿಯಾಗಿ ಲೈಬ್ರರಿದು ಫೆಸಿಲಿಟೀಸ್ ಅದಾವ, ನಾವು ಚೆನ್ನಾಗಿ ಓದ್ಕೋಬೇಕು. ಸೊ ಅದು ಅವ್ರಿಗೆ ಬಿಟ್ಟದ್ದು. ಅವ್ರು ಮಾರ್ನಿಂಗ್ ಸೆಕ್ಷನ್ ಚಲೋ ಆಯ್ತು ಅಂದರೆ ಅವ್ರಿಗೆ ಓದ್ಬೋದು, ಈವ್ನಿಂಗ್ ಓದ್ಬೋದು. ಮತ್ತು ಈಗ ಜಾಬ್ ಮಾಡ್ತಿರ್ತಾರಲ್ಲ, ಅವ್ರು ಆಲ್ರೆಡಿ ಒಂದು ಜಾಬ್ ಹೋಗಿದ್ದಾರೆ ಅಂದರೆ ಅವ್ರು ಪ್ರಿಪ್ರೇಷನ್ ಮಾಡಿರ್ತಾರೆ, ಅವರು ಸ್ವಲ್ಪ ಅವರು ಇನ್ ಬಿಟ್ವೀನ್ ಟೈಮ್ ಒಳಗೆ ಓದ್ಬೋದು. ಈ ಲೈಬ್ರರಿ ಒಳಗೆ ಏನು ಓದ್ತಿರ್ತಾರಲ್ಲ ಸಿಸ್ಟಮೆಟಿಕ್ಲಿ ಸ್ಟಡಿ ಆಗ್ತದೆ. ಈ ನಾವೆಲ್ಲ ಓದ್ತಿದ್ರು ಮಾರ್ನಿಂಗ್ 6 to 9 ಒಂದು ಟೈಮ್ ಟೇಬಲ್ ಹಾಕ್ತಿದ್ದೀವಿ, 6 to 9 ನೈಟ್ 12 ತನಕ ಓದ್ತಿದ್ವಿ ನಾವು. ಆ ರೀತಿಯಾಗಿ ನಾವು ಚೆನ್ನಾಗಿ ಓದಬೇಕು. ಯಾವಾಗ ಓದ್ತೀವಿ ಅನ್ನೋದು ಮುಖ್ಯ, ಎಷ್ಟು ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಓದಿದ್ದನ್ನು ಚೆನ್ನಾಗಿ ನಾವು ನೆನಪಿಟ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರಿವಿಷನ್ಗೆ ಮಹತ್ವ ಕೊಡಬೇಕು. ಯಾವತ್ತು ನಾಲೆಜನ್ನು ನಾವು ಶೇರ್ ಮಾಡ್ತಾ ಇರಬೇಕು ನಮ್ಮ ಬಾಜುದವ್ರಿಗೆ. ಅವ್ಗೆ ಓದಿದರೆ ಅವ್ನು ಮಾರ್ಕ್ಸ್ ಬರುತ್ತೆ ಅಂತ ಏನಿಲ್ಲ, ನಾವು ಹೇಳಬೇಕು. ಯಾವಾಗ ನಾವು ನಾಲೆಜನ್ನು ಜಾಸ್ತಿ ಶೇರ್ ಮಾಡ್ತೀವಲ್ಲ ಅದು ಅವ್ರಿಗಿಂತ ನಮಗೆ ಬೆನಿಫಿಟ್ ಇರ್ತೈತೆ. ವಿ ಕ್ಯಾನ್ ವಿನ್ ಡೆಫಿನೆಟ್ಲಿ, ಬಟ್ ಲೇಟ್ ಆದರೂ ನಾವು ವಿನ್ ಆಗೇ ಆಗ್ತೀವಿ ಲೈಫ್ ಒಳಗೆ. ಅದಕ್ಕೆ ನಾವು ಚೆನ್ನಾಗಿ ನಮ್ದು ಸಕ್ಸಸ್ ರೇಟನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು KPSCಯನ್ನು ಪ್ರಿಪ್ರೇಷನ್ ಮಾಡಿದೆ ಅಂದ್ರೆ ಗ್ರೂಪ್ C ಎಕ್ಸಾಮ್ ಚಲೋ ಆಗ್ತದೆ. ಅದೇ ರೀತಿ ಎಲ್ಲರೂ ಹೇಳ್ತಾರೆ ಮಾಕ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್ ಯಾವುದೇ ಒಂದು ಪರೀಕ್ಷೆಯನ್ನು ಎದುರಿಸಲು ಅಂತ. ಪ್ರತಿ ಸಂಡೇ ಸ್ಪರ್ಧಾಕಾಂಕ್ಷಿಗಳು ಕೋಚಿಂಗ್ ಸೆಂಟ್ರ್ಗೆ ಹೋಗಿ ಮಾಕ್ ಟೆಸ್ಟ್ ಬರೀಬೇಕಾ ಅಥವಾ ಹೇಗೆ?
ವಿದ್ಯಾರ್ಥಿ ಜೀವನದಲ್ಲಿ ಮಾರ್ಕ್ ಟೆಸ್ಟ್ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತವೆ. ಯಾಕಂದ್ರೆ ಮಾರ್ಕ್ ಟೆಸ್ಟ್ ಬರೆಯೋದ್ರಿಂದ ಏನು ಬೆನಿಫಿಟ್ ಆಗತ್ತಂದರೆ ನಮಗದು ಗೊತ್ತಾಗ್ತದೆ, ನಮ್ಮ ಎರರ್ ಐಡೆಂಟಿಫೈಸ್ ಆಗ್ತಾವ. ನಾವು ಮಾರ್ಕ್ ಟೆಸ್ಟ್ ಬರೆಯೋದ್ರಿಂದ ನಂಬರ್ ಆಫ್ ಮಿಸ್ಟೇಕ್ಸ್ ಏನು ನಾವು ಇಲ್ಲಿ ಮಾಡ್ತೀವಲ್ಲ, ಈ ಮಿಸ್ಟೇಕ್ಸ್ ಅಲ್ಲಿ ಆಗೋದಲ್ಲ. ಸೊ ಮಾರ್ಕ್ ಟೆಸ್ಟ್ ನಾವು ಎವ್ರಿ ಸಂಡೇ ಇಲ್ಲಿ ನಮ್ಮ ಧಾರವಾಡದಲ್ಲಿ ಹಲವಾರು ಕೋಚಿಂಗ್ ಸೆಂಟರ್ಗಳಲ್ಲಿ ನಡೆಸ್ತಿದ್ದಾರೆ. ಸೊ ಸಂಡೇ ನಾವು ಎಲ್ಲರೂ ಒಂದು ಎಕ್ಸಾಮ್ ಎಲ್ಲಾರು ಒಂದು ಸೆಂಟರ್ದಲ್ಲಿ ಬರೆದ್ಬಿಟ್ಟು ಈವ್ನಿಂಗ್ ಎಲ್ಲ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ಒಂದು ಮಾತು ಹೇಳ್ಬೇಕಂದ್ರೆ ನಮ್ಮ ಈ KPSC ಗ್ರೂಪ್ ಸಿ ಈ ಕ್ವಶನ್ ಪೇಪರು ಪ್ಲಸ್ ಇಂಗ್ಲೀಷಲ್ಲಿ ಬರುವಂತಹ ವಿಜನ್ IAS ಆ ಕ್ವಶನ್ ಪೇಪರ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಆ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಏನಾಗ್ತೈತಿ, ನಮ್ಮ ನಾಲೆಜನ್ನು ಸ್ವಲ್ಪ ಯೂಸ್ ಆಗ್ತದೆ. ಈ ಈಜಿ ಪ್ರಾಕ್ಚುವಲ್ ಕ್ವಶನ್ಸ್ಗೆ KPSC ಗ್ರೂಪ್ ಸಿ ಒಳಗೆ ಕೇಳೋದಿಲ್ಲ. KPSC ಗ್ರೂಪ್ ಸಿ ಒಳಗೆ ಕೇಳೋದು ಸ್ಟೇಟ್ಮೆಂಟ್ ವೈಸನ್ನೇ ಕೇಳ್ತಾನೆ. ಈಚ್ ಆ್ಯಂಡ್ ಎವ್ರಿ ಸೆಕ್ಷನ್ ಆಫ್ ದ ಪಾರ್ಟ್ ನಾವು ಚೆನ್ನಾಗಿ ನೋಡ್ಕೋಬೇಕು, ಅಂದ್ರೇ ನಮಗೆ ಇದಾಗ್ತದೆ. ಮಾರ್ಕ್ ಟೆಸ್ಟ್ ಮುಖ್ಯ, ಅತಿ ಮುಖ್ಯ. ಓಕೆ ಸ್ನೇಹಿತರೆ, ಮಾಕ್ ಟೆಸ್ಟ್ ಧಾರವಾಡದಲ್ಲಿ ನಡೆಸುತ್ತಿರುವಂಥ ಎಲ್ಲ ಕೋಚಿಂಗ್ ಸೆಂಟರ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ, ಅದೇ ರೀತಿ ವಿಜಯನ್ IAS ಮತ್ತು ಇನ್ನಿತರ IAS ಕೋಚಿಂಗ್ ಸೆಂಟ್ರ್ ಕ್ವಶನ್ ಪೇಪರನ್ನು ಬಿಡಿಸ್ಬೇಕು ಅಂತಂದ್ರೆ ನಿಮಗೆ ಪ್ರಶ್ನೆ ಇರ್ಬೋದು, ನಾವು ವಿಜಯನ್ IAS ಅಥವಾ ಇನ್ನಿತರ IAS ಕೋಚಿಂಗ್ ಸೆಂಟ್ರ್ ಪ್ರಶ್ನೆ ಪತ್ರಿಕೆಯನ್ನು ನಾವು ಹೇಗೆ ಪಡೆದುಕೊಳ್ಬೇಕು ಅಂತ. ಸ್ನೇಹಿತರೆ, ಒಂದು ವೆಬ್ಸೈಟ್ ಹೇಳ್ತೀನಿ, ಪ್ರೀ UPSC ಮಟೀರಿಯಲ್ ಅಂತ ಒಂದು ವೆಬ್ಸೈಟ್ ಇದೆ. ಕಂಪ್ಲೀಟಾಗಿ ಇಂಡಿಯಾದಲ್ಲಿ ಎಷ್ಟು IAS ಕೋಚಿಂಗ್ ಸೆಂಟ್ರ್ ಇದ್ದಾವೆ ಎಲ್ಲ ಕೋಚಿಂಗ್ ಸೆಂಟರ್ ಮಟೀರಿಯಲ್ಸ್ ಈ ಒಂದು ವೆಬ್ಸೈಟ್ನಲ್ಲಿ ಲಭ್ಯ ಇರ್ತವೆ. ಎಲ್ಲ ಕ್ವಶನ್ ಪೇಪರ್ ಆಗಿರ್ಬೋದು, ಮಟೀರಿಯಲ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಆಗಿರ್ಬೋದು, ಫ್ರೀ UPSC ಮಟೀರಿಯಲ್ ಅಂತೇಳಿ ಒಂದು ಸೈಟ್ ಇದೆ. ಆ ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದೇ ರೀತಿ ಗ್ರೂಪ್ ಸಿ ಸಿಲೆಬಸ್ ಬಗ್ಗೆ ಈಗೆಲ್ಲ ಡಿಸ್ಕಷನ್ ಆಯಿತು. ಈ ಹಿಂದೆನೂ ಸಹ ಒಂದು ವಿಡಿಯೋ ಮಾಡಿದೆ, ಗ್ರೂಪ್ ಸಿ ಸಿಲೆಬಸ್ ಏನಿರುತ್ತೆ, ಯಾವೆಲ್ಲ ಪುಸ್ತಕನ ಓದಬೇಕು ಅಂತ. ಆ ಒಂದು ವಿಡಿಯೋ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಗ್ರೂಪ್ ಸಿಗೆ ಸಂಬಂಧಪಟ್ಟಂಥ ಇನ್ನಿತರ ಮಾಹಿತಿಗಳಾಗಿರ್ಬೋದು, ಕೆಲವೊಂದು ಟಿಪ್ಸ್ಗಳನ್ನಾಗಿರ್ಬೋದು, ಸಾಧ್ಯ ಆದರೆ ಕೆಲವೊಂದು ಕ್ಲಾಸ್ಗಳನ್ನ ತೆಗೆದುಕೊಳ್ಳಿ ಅಂತ ನಾನು ಹೇಳ್ತೀನಿ. ಸಂತೋಷ್ ಅವರಿಗೆ ಗ್ರೂಪ್ ಸಿ ಸ್ಪೆಷಲ್ ಕ್ಲಾಸಸ್ ಅಂತ ವೀಕ್ಲಿ ಅಥವಾ 15 ಡೇಸ್ಗೆ ಒಂದು ಸಾರಿ ಫ್ರೀ ಮಾಡಿಕೊಂಡು ಕೆಲವೊಂದು ಟಾಪಿಕ್ ಬಗ್ಗೆ ಅಥವಾ ಈ ಪೊಲಿಟಿ ಗ್ರೂಪ್ ಸಿಯಲ್ಲಿ ಯಾವ ರೀತಿ ಕೇಳಿದಾನ, ಗ್ರೂಪ್ ಸಿ ಕೇಳುವಂಥ ಕ್ವಶನ್ಸು, FDA ಕ್ವಶನ್ಸು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ PSI ಕೇಳುವಂಥ ಅದೇ ಪೊಲಿಟಿ ಕ್ವಶನ್ಸನ್ನು ಭಾಳ ವೇರಿಯೇಷನ್ಸ್ ಇರ್ತಾವೆ. ಲೆವೆಲ್ ಆಫ್ ಟಫ್ ಜಾಸ್ತಿ ಇರುತ್ತೆ ಅಂತ ಅದನ್ನೊಂದು ವಿಶ್ಲೇಷಣಾತ್ಮಕವಾಗಿ ಒಂದು ಕ್ಲಾಸ್ ಮಾಡ್ರಿ ಅಂತ ನಾನು ಹೇಳ್ತೀನಿ. ಖಂಡಿತ ಅವರು ಮಾಡ್ತಾರೆ. ಸ್ನೇಹಿತರೆ, ಇಷ್ಟು ಒಂದು ಗ್ರೂಪ್ ಸಿ ಪರೀಕ್ಷೆಯನ್ನು ಎದುರಿಸೋದು ಹೇಗೆ ಮತ್ತು ಅದೊಂದು ಸಿದ್ಧತೆಯನ್ನು ಹೇಗೆ ನಡೆಸಬೇಕು ಅಂತ ಇತ್ತು. ನಾನು ಹೇಳಿದ್ನಿ, ಅಲ್ಲಿ ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಗಿರ್ತೀನಿ. ಅದೇ ರೀತಿ ಡಿಸೆಂಬರ್ 4ಕ್ಕೆ ನಿಮ್ಮದು ಎಕ್ಸಾಮ್ ಇದೆ. ಬೆಸ್ಟ್ ಆಫ್ ಲಕ್. ಪತ್ರಿಕೆ 2ರಲ್ಲಿ 70ಕ್ಕಿಂತ ಹೆಚ್ಚು ತೆಗಿಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಜಾಸ್ತಿ ಫೋಕಸ್ಸು ಪತ್ರಿಕೆ 2ಕ್ಕೆ ಮಾಡಿ. ಯಾಕಂದರೆ ವರ್ಷ ಪೂರ್ತಿ ಪತ್ರಿಕೆ 1ಅನ್ನು ಓದಿರ್ತೀರಿ ನೀವು. ಮತ್ತು ಪತ್ರಿಕೆ 1ರಲ್ಲಿ ವೀಕ್ ಯಾವುದಿದೆ, ಸೈನ್ಸ್ ಜಾಸ್ತಿ ಕೇಳ್ತಾರೆ ಅಂತ ಅನ್ಕೋತೀರಿ, ಜಿಯೋಗ್ರಫಿ ಕೇಳ್ತಾರೆ, ಅದನ್ನು ಓದಿರಿ. ಸೈನ್ಸು ಮತ್ತು ಜಿಯೋಗ್ರಫಿ ಜಾಸ್ತಿ ಓದ್ಕೊಳ್ಳಿ. ಪೊಲಿಟಿ, ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಆಲ್ಮೋಸ್ಟ್ ಮಿಸ್ ಆಗಲ್ಲ. ಈ 2 ಸೆಕ್ಷನನ್ನು ಚೆನ್ನಾಗಿ ಓದ್ಕೊಳ್ಳಿ, ಜಿಯೋಗ್ರಫಿ ಮತ್ತು ಸೈನ್ಸು. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ನೀವು ಹೇಳಿಲ್ಲ, ಕರೆಂಟ್ ಅಫೇರ್ಸ್ ಏನು ಮ್ಯಾಗ್ಝಿನ್ ಓದಬೇಕಾ ಅಥವಾ ದಿನಪತ್ರಿಕೆ ಏನು ಓದಬೇಕಾ, ಯಾವ ರೀತಿ? ಕರೆಂಟ್ ಅಫೇರ್ಸ್ಗೆ ನಾವು ಡೈಲಿ ನ್ಯೂಸ್ ಪೇಪರನ್ನು ಓದಬೇಕು. ಮತ್ತು ಇವತ್ತಿನ ಈ KPSC ನಡೆಸುತ್ತೋ ಕ್ವಶನ್ ಪೇಪರು ಇದು GK ಟುಡೇ ಆಗಲಿ, GK ಟುಡೇ ಇಂಗ್ಲೀಷ್ ವೆಬ್ಸೈಟ್ ಒಳಗೆ ಬರ್ತದೆ, ಅದು ಗೇಟ್ವೇ ಟು IAS ಟೆಲಿಗ್ರಾಮ್ ಚಾನಲ್. ಈಗ ನಮ್ಮ ಮೆಂಟರ್ ಆದಂಥ ಶ್ರೀಕಾಂತ್ ರೆಡ್ಡಿ ಸರ್ ಅವ್ರದಂತ ಬರೆದಂಥ ಅವ್ರು ಟೆಲಿಗ್ರಾಮ್ ಚಾನಲಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾರೆ. ಅವರು ಆ ಚಾನಲನ್ನು ಯೂಸ್ ಮಾಡ್ಕೋಬೋದು. ಈಗ ಟೆಲಿಗ್ರಾಮ್ ಹಲವಾರು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಬಂದಂತಹ ಪ್ರಚಲಿತ ವಿದ್ಯಮಾನಗಳ ಕ್ವಶನ್ಸನ್ನು ನಾವು ನೋಡ್ಬೋದು. ಯಾಕಂದರೆ ಕರೆಂಟ್ ಅಫೇರ್ಸು ಇಂಪಾರ್ಟೆಂಟು, ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಫೋಕಸ್ ಜಾಸ್ತಿ ಮಾಡಬೇಕು. ಇವು ಯಾಕಂದ್ರೆ ಡೇ ಟು ಡೇ ಅಪ್ಡೇಟ್ ಇರಬೇಕು, ಕರೆಂಟ್ ಅಫೇರ್ಸ್ ನಾವು ಅಪ್ಡೇಟ್ ಇರಬೇಕು. ಓಕೆ, ಕರೆಂಟ್ ಅಫೇರ್ಸ್ ನೀವು ಇಷ್ಟು ಮಾಡಿರಿ. ಒಂದು ಯಾವುದಾದ್ರೂ ಸ್ಟೇಟ್ ಮ್ಯಾಗ್ಝಿನ್ನು, ಡೈಲಿ ನ್ಯೂಸ್ ಪೇಪರು, ಆ ಗೇಟ್ವೇ ಚಾನಲ್ದು ಅಲ್ಲಿ IAS ಟೆಲಿಗ್ರಾಮ್ ಚಾನಲ್ ಒಳಗಿದೆ. ಇಷ್ಟೆಲ್ಲ ಮಾಡಿ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಓಕೆ ಸ್ನೇಹಿತರೆ, ಯಾವುದೇ ಭಯ ಮತ್ತು ಆತಂಕ ಇಲ್ಲದೆ ಡಿಸೆಂಬರ್ 4ಕ್ಕೆ ಇರುವಂಥ ಗ್ರೂಪ್ ಸಿ ಪರೀಕ್ಷೆಯನ್ನು ಎದುರಿಸಿ. ನಿಮ್ಮ ಟಾರ್ಗೆಟ್ ಯಾವತ್ತು 2ನೇ ಪತ್ರಿಕೆಯಲ್ಲಿ 70+ ಇರಬೇಕು ಮತ್ತು GK ಮ್ಯಾಕ್ಸಿಮಮ್ ನಾನು ಸ್ಕೋರ್ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇರಲಿ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.